ಆಚರಿಸುತ್ತಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ವೈದ್ಯರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ದೇವರು ಆಯುಷು ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಮಗೆ ಸ್ವಾತಂತ್ರ್ಯ ಬಂದು 15ನೇ ತಾರೀಕು ಆಗಸ್ಟ್ 47ರಲ್ಲಿ ಮತ್ತು ಗಣರಾಜ್ಯೋತ್ಸವವನ್ನ ಜನವರಿ 26, 50ರಲ್ಲಿ ಗಣರಾಜ್ಯೋತ್ಸವ ಬಂತು. ನಮ್ಮ ಭಾರತ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತ ಬಂದದ್ದು ಗಣರಾಜ್ಯೋತ್ಸವ ದಿವಸ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಸಹ ಗಣರಾಜ್ಯೋತ್ಸವವನ್ನ ದಿವಸವನ್ನು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸೈನಿಕರಿಗೆ ನಾವು ಒಂದು ಸಲಾಮನ್ನ ಕೊಡಬೇಕು. ಏಕೆಂದ್ರೆ ಅವರು ದೇಶವನ್ನ ಕಾಪಾಡ್ತಾ ಇದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಮತ್ತು ಎಲ್ಲ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವರನ್ನ ನೆನಪಿಸಿಕೊಳ್ತೇವೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಇರ್ತೇನೆ. ನಾನು ಡಾಕ್ಟರ್ ಮರಿಗೌಡ. ನಾನು ಡಾಕ್ಟರ್ ಮಲ್ವೇಗೌಡ ಅಂತ, ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆಯ ಉಪಾಧ್ಯಕ್ಷರು. ಈ ದಿನ ಒಂದು ಕನ್ನಡ ಗಣರಾಜ್ಯೋತ್ಸವ ದಿನ. ಇದು ನಾವು ಇಂದು 76ನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗಣರಾಜ್ಯೋತ್ಸವ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ರಾಜಪ್ರಭುತ್ವ ಅಂತ ಇತ್ತು ಅಂದರೆ ಆಗ ರಾಜರು ದೇಶವನ್ನು ಆಳ್ತಾ ಇದ್ರು. ಆನಂತರ ದಿನಗಳಲ್ಲಿ ಪ್ರಜಾಪ್ರಭುತ್ವ ಅಂತ ಬಂತು. ಪ್ರಜಾಪ್ರಭುತ್ವ ದಿನವೇ ನಮ್ಮ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಏನು ಹೇಳ್ತೀವಿ, ಇದು ಪ್ರಜಾಪ್ರಭುತ್ವ ದಿನ, ಇದೇ ಗಣರಾಜ್ಯೋತ್ಸವ ದಿನ. ಇದು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಅದು ಸಂವಿಧಾನ ಕರಡು ಸಮಿತಿ ಅಂತ. ಅದರ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನೇಮಿಸಲಾಗುತ್ತೆ. ಅವರಿಗೆ ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಸಂವಿಧಾನವನ್ನು ರೂಪಿಸ್ಕೊಳ್ಬೇಕು ಅಂತ ಕೇಳ್ಕೊಂಡಾಗ ಅವರು 1949 ನವೆಂಬರ್ 26ಕ್ಕೆ ಈ ಒಂದು ಕರಡನ್ನು ತಯಾರಿ ಮಾಡಿ ಅದನ್ನು ದೇಶಕ್ಕೆ ಒಪ್ಪಿಸ್ತಾರೆ. ಅದು 1990 26 ಜನವರಿಗೆ ಅಂಗೀಕಾರ ಆಗಿ ಅದು ಜಾರಿಗೆ ಬರುತ್ತೆ. ಅಂದಿನಿಂದ ಒಂದು ಸಂವಿಧಾನ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ನಮ್ಮ ದೇಶವನ್ನು ಮುಂದುವರಿಸೋಕ್ಕೋಸ್ಕರ ಈ ಸಂವಿಧಾನ ದೇಶವನ್ನು ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗ ಅಂತ 3 ವಿಭಾಗಗಳನ್ನಾಗಿ ಮಾಡಿ ಈ ಮೂಲಕ ದೇಶವನ್ನು ಆಳೋದಕ್ಕೆ ಒಂದು ಸಹಕಾರವನ್ನು ಕೊಡ್ತಾರೆ. ಇದು ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಆದಂಥ ಸಂವಿಧಾನದಿಂದ. ಇದರಿಂದ ನಾವಿವತ್ತೇನಾದರೂ ಒಂದು ವಾಕ್ ಸ್ವಾತಂತ್ರ್ಯ ಇದೆ ಅಥವಾ ನಮಗೆ ಒಂದು ಮತದಾನದ ಹಕ್ಕಿರ್ಬೋದು, ಸಮಾನತೆ ಇರ್ಬೋದು, ಇದೇನೇ ಒಂದಿದೆ ಅಂದರೆ ಇದು ಸಂವಿಧಾನದಿಂದ ಬಂದಂಥ ಒಂದು ಹಕ್ಕುಗಳು. ಈ ಒಂದು ದಿನ ನಾವು ಎಲ್ಲ ನೆನೆಸ್ಕೋಬೇಕು. ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದಂಥ ಎಲ್ಲ ಮಹನೀಯರು, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಎಲ್ಲರನ್ನೂ ಕೂಡ ಸ್ಮರಿಸ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಮತ್ತು ದೇಶದಲ್ಲೆಲ್ಲ 76ನೇ ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಡಾಕ್ಟರ್ ಮಲ್ವೇಗೌಡರು ಹೇಳಿದ ಗಣರಾಜ್ಯೋತ್ಸವವನ್ನು ನಾವು ಇಷ್ಟೊಂದು ವಿಜೃಂಭಣೆಯಿಂದ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಭಾಳ 1947 ಬಂದ ಸ್ವಾತಂತ್ರ್ಯ ದಿನ ಆಚರಣೆ ಮಾಡಿದ ಮೇಲೆ
ಯಾವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಬೇಕು, ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಸಿಟಿಸನ್ಸ್ ಆಫ್ ಇಂಡಿಯಾ ಏನು, ಮತ್ತು ಒಂದು ರೂಲ್ ಬುಕ್ನ ತಯಾರು ಮಾಡಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮಾರ್ಗದರ್ಶನ ಅವ್ರನ್ನ ಯಾವ ರೀತಿ ಮಹಾತ್ಮ ಗಾಂಧಿಯವ್ರನ್ನ ಜಾತಿ ಪಿತಾಮಹ ಅಂತ ನಾವು ಕರಿತೀವೋ, B.R. ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಮತ್ತು ಸಂವಿಧಾನದ ಪಿತಾಮಹ ಅಂತ ಹೇಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸುಮಾರು 2 ರಿಂದ 3 ವರ್ಷ 1,700 ಜನ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡೋದಕ್ಕೋಸ್ಕರ ಅವರದೇ ಆದಂತಹ ಒಂದು ಸಮಯವನ್ನು ತೆಗೆದುಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ರಚಿಸಲಾಗಿದೆ. ಸುಮಾರು ದೇಶಕ್ಕೆ ನಾವು ಅಮೇರಿಕಾ, ಬ್ರಿಟನ್, ಬೇರೆ ರಷ್ಯಾ ಈ ಥರ ದೇಶಕ್ಕೆ ಹೋಗಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ಥರ ಮಾಡಿದ್ದಾರೆ, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಐಟಮ್ಸ್ ನಾವು ಒಳ್ಳೊಳ್ಳೆ ಐಟಮ್ಸ್ ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಗೆ ಬಂದಂತಹ ಒಂದು ಕಾನ್ಸ್ಟಿಟ್ಯೂಷನ್ ನೋಡಿ. ಸಮಾಜದ ನಾಗರಿಕನಾಗಿ ನಾವು ಮಾಡುವಂತಹ ಒಂದು ಜವಾಬ್ದಾರಿಗಳು ಯಾವ ರೀತಿಯಲ್ಲಿ ಇರಬೇಕು, ನಮ್ಮ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನು ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಇವತ್ತು ನಾವು ಇಷ್ಟು ಸ್ವೇಚ್ಛವಾಗಿ ದೇಶದಲ್ಲಿ ರೈಟ್ ಟು ಲಿವ್, ರೈಟ್ ಟು ಚೂಸ್ ಅವರ್ ರಿಲಿಜನ್, ರೈಟ್ ಟು ಪ್ರಾಕ್ಟೀಸ್ ಅವರ್ ಪ್ರೊಫೆಷನ್, ಈ ಎಲ್ಲ ರೈಟ್ಸ್ನು ಕೂಡ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಟ್ಟಿದೆ. ಅದಕ್ಕೆ ನಾವು ಭಾಳ ಗ್ರೇಟ್ಫುಲ್ ಆಗಿರಬೇಕು. ಯಾಕಂದರೆ ಸುಮಾರು 200 ವರ್ಷ ನಮ್ಮನ್ನು ಗುಲಾಮರಾಗಿ ಬ್ರಿಟಿಷರು ನಮ್ಮನ್ನು ಆಳಿ ಇವತ್ತೆಷ್ಟು ಆರಾಮಾಗಿ ಜೀವನ ಮಾಡ್ತಾಯಿದ್ದೀವಿ, ಏನು ತೊಂದರೆ ಇಲ್ಲ. ಕಾನ್ಸ್ಟಿಟ್ಯೂಷನ್ ಈಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ಎಂಟೈರ್ ವರ್ಲ್ಡ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್. ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ಭಾರತ ದೇಶ. ಇಲ್ಲ, ನಾವು ಭಾರತೀಯರಾಗಿ ನಾವು ಭಾಳ ಗರ್ವ ಪಡಬೇಕು, ಭಾಳ ಹೆಮ್ಮೆಯಿಂದ ನಾವು ಜೀವನ ಮಾಡಬೇಕು. ಅದೇ ರೀತಿ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರಾಗಿ ನಾವು ನಮ್ಮ ಜವಾಬ್ದಾರಿಗಳನ್ನ ಕೂಡ ನಾವು ಅರಿಬೇಕಾಗುತ್ತೆ. ಪ್ರತಿಯೊಬ್ಬ ವೈದ್ಯರಿಗೂ ಕೂಡ ನಮ್ಮಿಂದ ಏನು ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. ವೈದ್ಯರಾಗಿ ಪೇಷಂಟಿಗೆ ಯಾವ ರೀತಿಯ ನಾವು ನೋಡ್ಕೋಬೇಕು ಅನ್ನೋದು ಕೂಡ ಈ ಸಂವಿಧಾನದ ಒಂದು ಟೀಚಿಂಗ್ಸ್ ಹೇಳಿದೆ. ನಮ್ಮ ಜವಾಬ್ದಾರಿಗಳನ್ನು ನಮ್ಮ ತಲೆಯಲ್ಲಿಟ್ಕೊಂಡು ರಾಷ್ಟ್ರ ಪ್ರಜೆಯಾಗಿ ನಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡೋಣ ಮತ್ತು ದೇಶದ ಉನ್ನತಿಗಾಗಿ ನಾವೆಲ್ಲ ಶ್ರಮಿಸೋಣ. ನಮ್ಮ ದೇಶವನ್ನು ಅತ್ಯಂತ ಒಳ್ಳೆಯ ಬಹಳ ದೊಡ್ಡ ಶ್ರೇಷ್ಠ ದೇಶವನ್ನಾಗಿ ನಮ್ಮ ಕಾರ್ಯನಿರ್ವಹಿಸಿ ದೇಶಕ್ಕೆ ಒಳ್ಳೆಯ ಹೆಸರು ತರೋಣ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ನಮಸ್ಕಾರ. ಗುಡ್ ಮಾರ್ನಿಂಗ್. Vice President of IMA Bangalore, Secretary Dr. Surima, Karnataka side, Secretary Bangalore Branch, Office Bearers of Karnataka Bangalore Branch, Senior IMA with us. Welcoming you and wishing you the 76th Republic Day of India. It's a proud moment that we are a republic nation. As Rao said, it's a democratic, free country. It's our own responsibilities. And we are aligned members of the society, God and community, nationwide, take darkness. We have our own responsibilities towards the society, make it a flourishing. So we are pledged on this day and reassure the society and the Constitution that we will be abiding by all those responsibilities, making the patient be healing their diseases and making
disease-free society. So it's a very pleasurable to see you as my friend, very good sir, and I'm very honored Bangalore branch. The EC office bearers and working group are doing extremely great work in the last 3 months. I'm proud everybody is together and they have their own responsibilities. The glory of Bangalore branch is being seen by our activities every week and every month. So we will really pledge our responsibilities of hiring Bangalore branch and Karnataka. Jai Hind, Jai Karnataka. ನಮ್ಮ ಭಾರತದ ಸಂವಿಧಾನ ಏನಿದೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ಸಂವಿಧಾನ. ಇದರಿಂದ ಹಲವು ಹೋರಾಟ ಇದೆ. ಎಷ್ಟೊಂದು ಜನ ತಮ್ಮ ಜೀವನದ ತ್ಯಾಗ ಮಾಡಿ ಈ ಸಂವಿಧಾನ ಹೊರಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾವು ಎಷ್ಟು ಜನ ಸಂವಿಧಾನ ಓದಿದ್ದೇವೆ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಈ ಸಂವಿಧಾನದಲ್ಲಿ 22 ಭಾಗಗಳು ಮತ್ತು 4 ಉಪಭಾಗಗಳು, 395 ವಿಧಿಗಳು, 92 ಉಪವಿಧಿಗಳು, ಮತ್ತೆ 12 ಅನುಸೂಚಿಗಳು, ಮತ್ತೆ 108 ತಿದ್ದುಪಡಿಗಳಿವೆ. The main 3 pillars of our constitution is liberty, equality and fraternity. So, ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕ ನ್ಯಾಯ ಮತ್ತು ಒಂದು ಜಾತ್ಯತೀತ ಒಂದು ಸಮಾಜ ಸೃಷ್ಟಿ ಮಾಡಬೇಕು ಅಂತ ಸುಮಾರು ಶತಮಾನಗಳಿಂದ ಪ್ರಯತ್ನ ಮಾಡ್ತಾ ಇದ್ರು. ಬಸವಣ್ಣ ಇರ್ಬೋದು, ಬುದ್ಧ ಇರ್ಬೋದು, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಬಟ್ ಎಲ್ಲೂ ಒಂದು ಕಡೆ ಅದು ರಾಜನೀತಿಯಾಗಿ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರಥಮ ಬಾರಿಗೆ ಒಂದು ಸಂವಿಧಾನದಲ್ಲಿ ಅಂತ ಅದೊಂದು ರಾಜನೀತಿಯಾಗಿ ಪ್ರತಿಯೊಬ್ಬರು ಒಂದು ಸಮಾಜದಲ್ಲಿ ನ್ಯಾಯಯುತವಾಗಿ ಈಕ್ವಲ್ ಆಗಿ ಬದುಕುವಂತ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂಥ ಪ್ರತಿಯೊಬ್ಬರು ನಾವು ಕಾನ್ಸ್ಟಿಟ್ಯೂಷನ್ ಓದಬೇಕು. ಎಸ್ಪೆಷಲಿ ಪ್ರಿಯಂಬಲ್ ಏನಿದೆ ಪ್ರಸ್ತಾವನೆಯನ್ನು ನಾವು ತಿಳ್ಕೋಬೇಕು. ನಾವು ಇಷ್ಟು ಸಮಗ್ರವಾಗಿ ನಮ್ಮ ಭಾರತದಲ್ಲಿ ಇಷ್ಟು ಉಳಿಸ್ಕೊಂಡು ಬಂದಿದ್ದೇವೆ ಅನ್ನೋದೇ ಒಂದು ಸಾಕು. ಅಷ್ಟೊಂದು ರಾಜ್ಯಗಳು ಇನ್ನೂ ರಿಪಬ್ಲಿಕ್ ಆಗಬೇಕಾಗಿದೆ, ಇಂಡಿಪೆಂಡೆಂಟ್ ಸ್ಟೇಟ್ಸ್